ಎಲ್ಲರಿಗೂ ನಮಸ್ಕಾರ. ನಾನು 2007ರಲ್ಲಿ ಈ ಒಂದು ಧ್ಯಾನಕ್ಕೆ ಪ್ರವೇಶರಾದೆ. 2007ರಲ್ಲೇ ನನ್ನ ಮದುವೆ ಆಯಿತು. ಆ ಮದುವೆ ಆದಾಗ ಆ ಒಂದು ಫಸ್ಟ್ ಗಿಫ್ಟ್ ನನ್ನ ಪತಿಯಾದಂತಹ ಮುತ್ತುರಾಜ್ ಕಲಬುರ್ಗಿ ಅವರಿಂದ ಸಿಕ್ಕಿದ್ದೇನಪ್ಪ ಅಂದರೆ ಧ್ಯಾನದ ಒಂದು ಪರಿಚಯ. ನಾನು ತುಂಬ ಈಸಿಯಾಗಿಯೇ ಈ ಧ್ಯಾನಕ್ಕೆ ಬಂದೆ. ಅವ್ರು ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಟ್ಟು ಧ್ಯಾನಕ್ಕೆ ಬಂದೆ. ಎಲ್ಲ ನಾವು ಹೇಳ್ತೀವಿ ಧ್ಯಾನ ಮಾಡಬೇಕಾದ್ರೆ ಯಾರಿಗೋ ಕಾಯಿಲೆ ಇದೆ, ಅದು ಇದೆ, ಇದು ಇದೆ, ಅವ್ರಿಗೆ ಹೇಳ್ಕೊಡೋಣ, ಇವ್ರಿಗೆ ಹೇಳ್ಕೊಡೋಣ ಅನ್ನೋವಂತಹ ಮನೋಭಾವ ನಮ್ಮೆಲ್ಲರಲ್ಲೂ ಇದೆ. ಆದರೆ ಧ್ಯಾನ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅನ್ನೋವಂತಹ ಒಂದು ಸತ್ಯವನ್ನು ನಾನು ಕಂಡುಕೊಂಡೆ. ಅಂದರೆ ಮನುಷ್ಯರಾಗಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕೇ ಬೇಕು. ನಾವು ಸಾಕಷ್ಟು ನಮ್ಮ ಆತ್ಮೋನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನನ್ನ ಲೈಫಲ್ಲಿ ಆದಂತಹ ಘಟನೆಗಳು ಏನಪ್ಪ ಅಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡೋವಾಗ ತಲೆನೋವು ಬರ್ತಾಯಿತ್ತು ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು. ಅದೆಲ್ಲ ಕೂಡ ಅಷ್ಟೇ ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗೆ ಆರಾಮಾಗಿ ಹೋಗ್ತಾ ಹೋದೆ. ಮತ್ತು ಇನ್ನೊಂದು, ಪ್ರತಿ ತಿಂಗಳ ಒಂದು ಋತುಚಕ್ರದ ಒಂದು ತೊಂದರೆ ಸುಮಾರು ಜನಕ್ಕೆ ಇದ್ದೇ ಇರುತ್ತೆ. ಆಗ ನಮಗೂ ಕೂಡ ಅಲ್ಪ ಸ್ವಲ್ಪ ಇತ್ತು. ಬಟ್ ಧ್ಯಾನ ಮಾಡ್ತಾ ಮಾಡ್ತಾ ಹೋದ ಹಾಗೆ ಅದು ನಿಜವಾಗ್ಲೂ ಕೂಡ ಇವತ್ತು ನೆನಪೇ ಇಲ್ಲ ನನಗೆ. ಆ ಮಟ್ಟದಲ್ಲಿ ತುಂಬಾ ಶಕ್ತಿ ಬಂದಿದೆ. ಮತ್ತು ನಾವು ಇನ್ನೊಂದು ಹೇಳ್ತೀವಿ, ಪ್ರಾಪಂಚಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡೂ ಜೀವನದಲ್ಲೂ ನಾವು ಸಮವಾಗಿ ತಗೊಂಡು ಹೋದಾಗ ನಾವು ಆರಾಮಾಗಿ ನಮ್ಮ ಆನಂದಕರ ಜೀವನವನ್ನು ನಡೆಸಬೇಕು ಅಂತ ಹೇಳಿ. ಬಟ್ ಅದು ಸಾಧ್ಯ ಆಗೋದು ಯಾವಾಗ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಬಂದಾಗ ಮಾತ್ರ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಬಂದರೆ ಪ್ರತಿಯೊಂದನ್ನು ಕೂಡ ತುಂಬ ಈಸಿಯಾಗಿ ತಗೋತೀವಿ. ಏನೇ ಒಂದು ಸಣ್ಣ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂತಹ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಬರುತ್ತೆ. ಸುಮ್ಮನೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಬರುತ್ತೆ ಅಂದರೆ ಸಾಧ್ಯನೇ ಇಲ್ಲ. ಅದು ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಅದು ನಿಜಕ್ಕೂ 100% ಸತ್ಯ. ನಮ್ಮೊಳಗೇನೆ ಆ ಒಂದು ಆತ್ಮವಿಶ್ವಾಸ ಉದ್ಭವ ಆಗುತ್ತೆ. ನಾವು ಏನೇ ಮಾಡೋದು ಕೂಡ ಧೈರ್ಯವಾಗಿ ಮುನ್ನುಗ್ತೀವಿ. ಯಾರೊಂದಿಗೆ ಮಾತಾಡಬೇಕಾದ್ರೂ ಕೂಡ ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ. ನಾನಿವತ್ತು ಇಷ್ಟು ಜನರ ಮುಂದೆ ಇಷ್ಟು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಧ್ಯಾನನೇ. ಯಾಕೆಂದರೆ ನನಗೆ ಯಾರಾದರೂ ಒಂದು ಅಕ್ಷರ ಬೈದು ಬಿಟ್ಟರೆ ಸಾಕು, ಕಣ್ಣಲ್ಲಿ ನೀರು ಬರ್ತಿತ್ತು, ಅಳ್ತಿದ್ದೆ, ಯಾರ ಜೊತೆಗೂ ಮಾತಾಡ್ತೇನೆ ಒಳಗೆ ನಾನು ಒಬ್ಬಳ ಕೂತ್ಕೊಳ್ತಿದ್ದೆ. ಇಂಥ ಒಂದು ಪರಿಸ್ಥಿತಿ ಇತ್ತು. ಮತ್ತು ಏನು ಹಸ್ಬೆಂಡ್ ಆ್ಯಂಡ್ ವೈಫ್ ಜಗಳ ಮಾಡಿದ್ರು ಕೂಡ ಅಷ್ಟೇ, ಒಂದು ವಾರ ಅಲ್ಲ ಒಂದು ತಿಂಗಳು ಅದು ಮುಂದೆ ಹೋಗ್ತಿತ್ತು, ಅದೇ ಮನಸ್ಸಲ್ಲಿ ಇಟ್ಕೊಂಡು. ಬಟ್ ಪತ್ರಿಸಿ ಸರ್ ಅವ್ರ ಮೆಸೇಜ್ಗಳೆಲ್ಲ ಹೇಳ್ತಾ ಹೋಗಿದ್ದು, ರಾತ್ ಗೈತೋ ಬಾತ್ ಗೈ ಅಂತ ಹೇಳ್ತಿದ್ರು. ಅಂದರೆ ನಮ್ಗೆ ಏನಂತ ಹೇಳಿದ್ರೆ ಆಗಿನ ಕ್ಷಣಕ್ಕೆ ಬಿಡಬೇಕು, ಮಗು ಆಗಬೇಕು ನಾವು ಅಂಥೇಳಿ. ನಿಜ, ಆ ಮಗುವಿನ ಸ್ಥಿತಿಯನ್ನು ನಾವು ಇವತ್ತು ಪಡಿತಾ ಇದ್ದೀವಿ. ಅದು ಸಾಧ್ಯ ಆಗ್ತಿರೋದು ಪತ್ರಿ ಸರ್ ಹೇಳ್ತಿದ್ದಾರೆ ಅಂತಲ್ಲ, ನಾವು ಮಾಡ್ತಾ ಇರ್ತಕ್ಕಂಥ ಏನು ಧ್ಯಾನ ಇದೆಯಲ್ಲ ಅದರಿಂದ ಇದೆಲ್ಲ ಕೂಡ ಸಾಧ್ಯ ಆಗ್ತಾ ಇದೆ. ಮತ್ತು ಇನ್ನೊಂದು, ನಮಗೆ ಎಲ್ರಿಗೂ ಕೂಡ ಈ ಭೂಮಿ ಮೇಲೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅನ್ನೋದು ಮನೋಭಾವ ಎಲ್ಲರಲ್ಲೂ ಇದೆ ನಮಗೆ. ಆದರೆ ಆ ಒಂದು ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅಂತ ಅಂದ್ಕೊಂಡಾಗ ಧ್ಯಾನ ಮಾಡಿದ್ರೆ ಅದೆಲ್ಲ ಕೂಡ ನಮ್ಗೆ ಬರುತ್ತೆ. ನಾನಿವಾಗ ಆ್ಯಕ್ಚುಲಾಗಿ ನಾನು ಈ ವಿಜಯಪುರಕ್ಕೆ ಬರಬೇಕಾದ್ರೆ ಕೂಡ ಒಂದು ಬಲವಾದ ಒಂದು ನನಗೆ ಸಹಾಯ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಈ ಟೀಚರ್ಸ್ ಟ್ರಾನ್ಸ್ಫರ್ಸ್ ಅಂದರೆ ಬಹಳ ಕಷ್ಟ. ಎಲ್ಲೂ ಕೂಡ ಟ್ರಾನ್ಸ್ಫರ್ ಸಿಗಲ್ಲ, ಒಳ್ಳೆ ವಾತಾವರಣ ಇರ್ತಕ್ಕಂಥ ಪ್ಲೇಸ್ ಸಿಗಲ್ಲ. ಆದರೆ ನಾನು ಕೋಲಾರ ಜಿಲ್ಲೆಯ ವೇಮಗಲ್ ತಾಲೂಕಲ್ಲಿರ್ತಕ್ಕಂತಹ ಒಂದು ಕುರುಗಲ್ ಅನ್ನೋ ಒಂದು ಗ್ರಾಮದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂತಹ ಸಮಯದಲ್ಲಿ ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಸಿಕ್ತು. ಅದು ಹೇಗೆ ಅಂತ ಹೇಳಿದ್ರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಸಿಕ್ತು. ಅದು ಇಂಥ ಒಂದು ಒಳ್ಳೆ ಪ್ಲೇಸಲ್ಲಿ ನನಗೆ ಟ್ರಾನ್ಸ್ಫರ್ ಸಿಕ್ತು. ಬೆಂಗಳೂರಿಗೆ ಹತ್ತಿರ ಆಗುತ್ತೆ, ಎಷ್ಟು ಅನುಕೂಲ. ನಾನು ಇಲ್ಲೇ ಮನೆ ಮಾಡಿದ್ದೀನಿ, ಆರಾಮಾಗಿ ಸ್ಕೂಲ್ಗೆ ಹೋಗ್ಕೊಂಡು ಬರ್ತೀನಿ. ನೆಕ್ಸ್ಟ್ ನಾನು ಸೆಕೆಂಡ್ ಬೇಬಿ ಕೂಡ ಬೇಕು ಅಂದಾಗ ನಾನು ಪಡ್ಕೊಂಡೆ. ಇದೆಲ್ಲ ಸಾಧ್ಯ ಆಯಿತು. ಮತ್ತು ಇನ್ನೊಂದು, ಆ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಯಾವಾಗಲೂ ಅಷ್ಟೇ ಎಲ್ಲರೂ ಇದನ್ನು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಅಷ್ಟು ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, ನೀವು ನಮಗೆ ಆ ಪ್ಲೇಸ್ ಕೊಡ್ತೀರಾ ಅಂತ ಹೇಳಿ. ಇದೆಲ್ಲ ಇರುತ್ತೆ. ಬಟ್ ಇದೆಲ್ಲವನ್ನು ನಾನು ಓವರ್ಕಮ್ ಮಾಡಿ ಬಂದಿರೋದು. ನನಗೆ ಟ್ರಾನ್ಸ್ಫರ್ ಕೊಟ್ಟಂತಹ ನಮ್ಮ ಸರ್ ಇದ್ದಾರಲ್ಲ, ಅವ್ರಿಗೆ ನಿಜವಾಗ್ಲೂ ನಾವು ಅವರು ಕೂಡಿ ಒಂದು ದಿನ ಒಂದು ಕಾಫಿ ಕುಡ್ದಿಲ್ಲ. ಅಂದರೆ ಇಲ್ಲಿ ತಿಳ್ಕೋಬೇಕು, ಲಕ್ಷಗಟ್ಟಲೆ ದುಡ್ಡು ಹಾಕಿ ನಾವು ಟ್ರಾನ್ಸ್ಫರ್ಗೆ ತೊಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ನನಗೆ 1 ಪೈಸೆ ಖರ್ಚಿಲ್ಲದೆ ನನಗೆ ಒಳ್ಳೆ ಒಂದು ವಾತಾವರಣ ಇರತಕ್ಕಂಥ ಪ್ಲೇಸ್ಗೆ ಟ್ರಾನ್ಸ್ಫರ್ ಸಿಕ್ತು. ಅಂದರೆ ಇವತ್ತು ನಾವು ಧ್ಯಾನ ಮಾಡೋದ್ರಿಂದ ನಾವು ಭೌತಿಕವಾಗಿಯೂ ಕೂಡ ತುಂಬ ಚೆನ್ನಾಗಿರ್ಬೋದು. ನಾವು ದುಡಿತೀವಿ. ಆದರೆ ಇನ್ನೊಂದ್ಸಲ ಆಮೇಲೆ ಧ್ಯಾನ ಮಾಡೋಣ, ಆಮೇಲೆ ಯೋಗಕ್ಕೆ ಬರೋಣ ಅಂತ ಹೇಳ್ತೀವಿ. ಆದರೆ ಇನ್ನೊಂದೇನು, ನಾವು ಯೋಗದಲ್ಲಿ ಇದ್ದರೆ ಪ್ರತಿಯೊಂದು ಕೂಡ ಮಹಾಭಾಗ್ಯ, ಮಹಾವೈಭೋಗ ನಮಗೆ ಸಿಗುತ್ತೆ ಅನ್ನೋದು 100% ಸತ್ಯ. ಇದೆಲ್ಲ ಕೂಡ ನಾನು ಮನಗಂಡಿರೋದ್ರಿಂದನೇ ನಾನು ನನ್ನ ಹಸ್ಬೆಂಡ್ಗೆ ಕೂಡ ಒಂದು ಈ ಧ್ಯಾನ ಪ್ರಚಾರದಲ್ಲಿ ಸಹಾಯವನ್ನು ಮಾಡ್ತಾ ಹೋಗ್ತಿದ್ದೇನೆ. ನಾನು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ನನಗೆ ಈ ಟೀಚರ್ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಟಿ ವಿನಲ್ಲಿ ನ್ಯೂಸ್ ರೀಡರ್ ಆಗಿ ಹೋಗ್ಬೇಕಂತ ಬಹಳ ಆಸೆ ಇತ್ತು ನನಗೆ.
ಇಲ್ಲ ಅಂತ ಹೇಳಿದ್ರೆ ಆ್ಯಂಕರ್ ಆಗಿ ಹೋಗ್ಬೇಕಂತ ಬಹಳ ಆಸೆ ಇತ್ತು. ಆದರೆ ಇವತ್ತು ಧ್ಯಾನಕ್ಕೆ ಬಂದ ಮೇಲೆ ಟೀಚರ್ ವೃತ್ತಿನೂ ಸಿಕ್ತು, ಅದನ್ನು ಕೂಡ ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಬಂತು. ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಾನಿವತ್ತು ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ವಾಹಿನಿಯಲ್ಲಿ ಆ್ಯಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಸಾಕಷ್ಟು ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಎಷ್ಟು ಅವಕಾಶಗಳು ಒದಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ಹಂಚ್ತಾ ಇರತಕ್ಕಂತಹ ಜ್ಞಾನ ಏನಪ್ಪ ಅಂದರೆ, ಇವತ್ತು ನಾವು ಒಂದು ಗಿಫ್ಟನ್ನು ಯಾರಿಗಾದ್ರು ಕೊಡ್ತೀವಿ, ಆ ಗಿಫ್ಟು ಏನಂತ ಹೇಳಿದ್ರೆ ಅದು ಶಾಶ್ವತವಾದ ಗಿಫ್ಟ್ ಕೊಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಒಂದು ಬಟ್ಟೆ ಕೊಡಿಸ್ಬೋದು, ಒಂದೇನೋ ಕೊಡಿಸ್ಬೋದು. ಬಟ್ ಇವತ್ತು ನಾವು ಧ್ಯಾನವನ್ನು ಯಾರಿಗೆ ಕೊಡ್ತೀವೋ ಅವರು ತಮ್ಮ ಜೀವನ ಪೂರ್ತಿ, ಅವರ ಒಂದು ಲೈಫ್ ಲಾಂಗ್ ಅದನ್ನು ನೆನ್ಪಿಟ್ಕೊಳ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಸತ್ಯವನ್ನು ತಿಳ್ಕೊಂಡು ನಾನು ಮತ್ತು ನನ್ನ ಪತಿಯಾದಂತಹ ಮುತ್ತುರಾಜ್ ಈ ಒಂದು ಧ್ಯಾನ ಅಂದಾಕ್ಷಣ ನಾವು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಬಿಟ್ಟು ಬಂದು ಆ ಧ್ಯಾನ ಪ್ರಚಾರದಲ್ಲಿ ತೊಡಗ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಜನರು ಧ್ಯಾನವನ್ನು ಮಾಡ್ತಿದ್ದಾರೆ, ಎಷ್ಟೋ ಜನ ಧ್ಯಾನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೀಗ ಆನ್ಲೈನಲ್ಲಿ ಝೂಮ್ ಸೆಷನ್ನಲ್ಲಿ ಅಖಂಡ ಕರ್ನಾಟಕ ಮಂಡಲ ಧ್ಯಾನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಒಂದು 41 ದಿನಗಳದ್ದು 2 ಸೀಸನ್ನು, 11 ದಿನದ ಒಂದು ಸೀಸನ್ ಆಯಿತು. ತುಂಬ ಜನ ಧ್ಯಾನಿಗಳಾಗಿದ್ದಾರೆ. 10 ವರ್ಷ ಇರತಕ್ಕಂತಹ ಕಾಯಿಲೆಯನ್ನು ಹೋಗಿಸ್ಕೊಂಡಿದ್ದಾರೆ. ರಿಯಲಿ ನಮ್ಗೆ ಇಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಎಷ್ಟು ಡಾಕ್ಟರ್ಸ್ ಮೀಟ್ ಮಾಡಿದ್ದಾರೆ ಅವರು. 10 ವರ್ಷದ ಕಾಯಿಲೆ, ಪ್ರತಿದಿನ 2,500 3,000 ಪ್ರತಿ ತಿಂಗಳು ಟ್ಯಾಬ್ಲೆಟ್ ಇರ್ತಿತ್ತು. ದಿನಕ್ಕೆ 20 ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಅವರು. ಬಟ್ ಇವತ್ತು ಒಂದು ಟ್ಯಾಬ್ಲೆಟ್ ಇಲ್ಲ, ಏನೂ ಇಲ್ಲ. ಇಷ್ಟು ಆ್ಯಕ್ಟಿವ್ ಆಗಿ ಮನೆಯಲ್ಲಿ ಕೆಲಸ ಮಾಡ್ಕೋತಾ ಇದ್ದಾರೆ, ಬೇರೆ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದಾರೆ, ಎಷ್ಟು ಆನಂದಕರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಇನ್ನೊಂದು ಹೇಳಬೇಕು ಅಂದರೆ, ನಾನು PUC ಮುಗಿಸಿದ ತಕ್ಷಣ ನನಗೆ BAMS ಮಾಡಿಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಆಗಬೇಕಂತ ಭಾಳ ಆಸೆ ಇತ್ತು. ಬಟ್ ಅದು ಕೂಡ ಅಷ್ಟೇ, ಇಲ್ಲಿ ನಾನೊಬ್ಬ ಡಾಕ್ಟ್ರಾಗಿ ಕೂಡ ಕೆಲಸ ಮಾಡ್ತೀನಿ ಅನ್ನೋದು ತುಂಬ ಹೆಮ್ಮೆ ಆಗ್ತಾ ಇದೆ. ಎಷ್ಟು ಜನ ತಮ್ಮ ರೋಗಗಳನ್ನು ವಾಸಿ ಮಾಡ್ಕೊಂಡಿದ್ದಾರೆ. ಕಾಲು ನೋವು, ಕೈ ನೋವು, ಗ್ಯಾಸ್ಟ್ರಿಕ್ಕು, ಬರೀ ನಾವು ಹೇಳ್ಕೊಟ್ಟಂತಹ ಧ್ಯಾನ ಅಷ್ಟೇ. ನಾವು ಅವರು ಇನ್ನರ್ ಒಳಗೆ ನಾವು ಹೋಗಲ್ಲ, ಬಟ್ ಧ್ಯಾನ ಅನ್ನೋದು ಅವರ ಆಳವಾಗಿ ಇಳಿದಾಗ ಅವರು ಎಷ್ಟೋ ತಮ್ಮ ನೋವುಗಳನ್ನು ಮರೆತು ಇವತ್ತು ಆನಂದವಾಗಿದ್ದಾರೆ. ನಮಗೂ ಅಂತಹ ಒಂದು ದೊಡ್ಡ ಫ್ಯಾಮಿಲಿ ಸಿಕ್ತಪ್ಪ ಅಂತ ಹೇಳಿ ತುಂಬ ಖುಷಿಯಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಧ್ಯಾನ ಮಾಡಿ, ಧ್ಯಾನ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ನಮ್ಮ ಒಂದು ಸಲಹೆ ಸೂಚನೆಗಳು ತಮಗೆ ಇರ್ತವೆ ಅಂತ ಹೇಳ್ತಾ, ನನಗೆ ಈ ಒಂದು ವೇದಿಕೆಗೆ ಒಂದು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ನಾನು ಇನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.